ನಮಸ್ಕಾರ. ನಾನು ಇದನ್ನು ಹರಿವೆ ಸೊಪ್ಪಿನ ಬೋಲು ಲಿಂಕ್ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆ ಯಾವುದೇ ಥರದ ಬೇಳೆ ಹಾಕೋಲ್ಲ, ಹಾಗೆ ಕಾಯಿ ಹಾಕದೆ ಮಾಡುವಂಥದ್ದು. ಬಹಳ ಕಡಿಮೆ ಸಮಯದಲ್ಲಿ ಮಾಡುವ ರುಚಿಯಾದ ಹುಳಿ ಇದು. ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ದೀನಿ. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಬನ್ನಿ ಈಗ ಇದರ ವಿಡಿಯೋನ ನೋಡ್ತಾ ಹೋಗೋಣ. ಒಂದು ತಟ್ಟೆಲಿ 2 ಕಟ್ಟು ಹರಿವೆ ಸೊಪ್ಪನ್ನು ಸೋಸಿಟ್ಕೊಂಡಿದ್ದೀನಿ. 5 ಹಸಿಮೆಣಸಿದೆ, ಹಾಗೆ 10 ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೀನಿ. ಈಗ ಕತ್ತಿ ಇಟ್ಕೊಂಡಿದ್ದೀನಿ. ಹರಿವೆ ಸೊಪ್ಪನ್ನು ತೊಗೊಂಡು 2 ಭಾಗ ಮಾಡಿ ಕಟ್ ಮಾಡೋಣ. ಹಾಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಾ ಹೋಗೋಣ. ಸಣ್ಣದಾಗಿ ಹೆಚ್ಚಿದರೆ ಹರಿವೆ ಸೊಪ್ಪು ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಯಾವುದೇ ಅಡುಗೆ ಮಾಡಿದರೂ ಸಹಿತ. ಸ್ವಲ್ಪ ಉದ್ದುದ್ದ ಹೆಚ್ಚಿದರೆ ನಮ್ಮಲ್ಲಿ ಹೇಳ್ತಾರೆ ಬಾಲ ಇದೆ ಅಂತಾರೆ, ತಿನ್ನೋಕ್ಕೆ ಅಷ್ಟು ಚೆನ್ನಾಗಾಗೋಲ್ಲ. ಈಗ ಹರಿವೆ ಸೊಪ್ಪು ಹೆಚ್ಚಾಯಿತು. ಅದ್ರ ಜೊತೆ ಖಾರಕ್ಕೆ ಹಸಿಮೆಣಸನ್ನು ಹೀಗೆ 1 ಇಂಚ್ ಉದ್ದಕ್ಕೆ ಸಿಗದು ಹಾಕ್ತಾ ಹೋಗೋಣ. ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ 2 ಲೋಟದಷ್ಟು ನೀರು ಹಾಕೋಣ. ಹಾಗೆ ನೀರು ಸ್ವಲ್ಪ ಕಾಯಕ್ಕೆ ಬಿಡೋಣ. ಈಗ ಹೆಚ್ಚಿರುವ ಹರಿವೆ ಸೊಪ್ಪು ಹಾಗೆ ಅದ್ರ ಜೊತೆ ಹಸಿಮೆಣಸನ್ನು ಹಾಕೋಣ. ರುಚಿಗಾಗಷ್ಟು ಉಪ್ಪು ಹಾಕೋಣ. ಹಾಗೆ ಒಂದು ಪ್ಲೇಟ್ ಮುಚ್ಚಿ ಬೇಯೋಕ್ಕೆ ಬಿಡೋಣ. ಸೊಪ್ಪು ಯಾವಾಗಲೂ ಚೆನ್ನಾಗಿ ಬೇಯಬೇಕು, ಹಾಗೆ ದಂಟು ಸ್ವಲ್ಪ ಎಳತಾಗಿರಬೇಕು. ಈಗ ಹುಳಿಗೆ ನಾನು ಅರ್ಧ ಸ್ಪೂನಷ್ಟು ವಾಟೆ ಹುಳಿ ಪುಡಿ ಹಾಕ್ತೀನಿ. ಹುಣಸೆ ಹಣ್ಣು ಹಾಕಿದ್ರೆ 1 ಸ್ಪೂನ್ ಹಾಕಿದರೆ ಸಾಕು. ವಾಟೆ ಹುಳಿ ಪುಡಿ ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಒಂದು ಬೌಲ್ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋಣ. ಹಾಗೆ 2 ಸ್ಪೂನಷ್ಟು ನೀರು ಹಾಕಿ ಸ್ವಲ್ಪನೂ ಗಂಟಿಲ್ಲದಂತೆ ಸ್ಪೂನಲ್ಲಿ ಕದರ್ತಾ ಬರೋಣ. ಈಗ ಬೆಂದಿರುವ ಸೊಪ್ಪಿಗೆ ಕದರಿರುವ ಅಕ್ಕಿ ಹಿಟ್ಟನ್ನು ಹಾಕ್ತಾ ಬರೋಣ. ಇಲ್ಲಿ ಕಾಯಿ ಮತ್ತು ಯಾವುದೇ ಬೇಳೆ ಹಾಕೋಲ್ಲ, ಹಾಗೆ ಸ್ವಲ್ಪ ಹುಳಿ ದಪ್ಪ ಬರಬೇಕು, ಅದಕ್ಕೋಸ್ಕರ ಅಕ್ಕಿ ಹಿಟ್ಟನ್ನು ಹಾಕೋದು. ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋಣ. ಹಾಗೆ ಒಂದು ಕುದಿ ಬರೋಕ್ಕೆ ಬಿಡೋಣ. ಯಾವುದೇ ಅಡುಗೆಗಾದರೂ ಅಷ್ಟೇ ರುಚಿಗೆ ಅಂತ ಬೆಲ್ಲ ಹಾಕ್ತೀವಿ, ಅದೇನು ತುಂಬ ಸಿಹಿನೂ ಆಗೋಲ್ಲ. ಇಲ್ಲಿ ನಾನು 1/4 ಸ್ಪೂನಷ್ಟು ಹಾಕಿದ್ದೀನಿ. ಹಾಗೆ ಒಂದು ಸರಿ ಮಿಕ್ಸ್ ಮಾಡೋಣ. ಬೆಲ್ಲ ಇಷ್ಟ ಇಲ್ಲದಿದ್ದರೂ ಇದನ್ನು ಹಾಕ್ತಾಯಿದ್ರೆ ಸರಿ. ಈಗ ಹುಳಿ ಕುದ್ದಾಯಿತು, ಗ್ಯಾಸ್ ಆಫ್ ಮಾಡೋಣ. ಹಾಗೆ ಒಗ್ಗರಣೆ ರೆಡಿ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೋಟಿಟ್ಟಿದ್ದೀನಿ. 10 ಬೆಳ್ಳುಳ್ಳಿ ಹೆಸರು ಹಾಕಿದ್ದೀನಿ. ಯಾವುದೇ ಸೊಪ್ಪಿನ ಹುಳಿಗಾದರೂ ಅಷ್ಟೇ ಬೆಳ್ಳುಳ್ಳಿ ಒಗ್ಗರಣೆ ತುಂಬ ರುಚಿ ಕೊಡುತ್ತೆ, ಪರಿಮಳನೂ ಜಾಸ್ತಿ. ಈಗ 2 ಸ್ಪೂನು ಎಣ್ಣೆ ಹಾಕೋಣ. ನಾನು ಎಲ್ಲ ಅಡುಗೆಗೂ ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು. ಅದು ಆರೋಗ್ಯಕ್ಕೂ ಒಳ್ಳೆಯದು, ರುಚಿನೂ ಜಾಸ್ತಿ, ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಈಗ ಬೆಳ್ಳುಳ್ಳಿ ಫ್ರೈ ಆಗ್ತಾ ಬಂತು. ಗ್ಯಾಸ್ ಆಫ್ ಮಾಡೋಣ. ಒಗ್ಗರಣೆನ ಹುಳಿಗೆ ಹಾಕೋಣ. ಒಗ್ಗರಣೆ ಹಾಕಿದ ಮೇಲೆ 1 ನಿಮಿಷ ಒಗ್ಗರಣೆ ಸೋಟನ್ನು ಹೀಗೆ ಪಾತ್ರೆ ಮೇಲೆ ಕೌಚಿಟ್ಬಿಡಬೇಕು. ಆವಾಗ ಅಡುಗೆ ತುಂಬ ಪರಿಮಳ ಬರುತ್ತೆ. ಘಮ ಘಮ ಪರಿಮಳದ ಬೋಳು ಹುಳಿ ರೆಡಿ ಆಯಿತು. ಬೆಳ್ಳುಳ್ಳಿ ಒಗ್ಗರಣೆ ತೇಲ್ತಾ ಇದೆ. ಈಗ ಒಂದು ಸರಿ ಸೌಟಲ್ಲಿ ಮಿಕ್ಸ್ ಮಾಡ್ತಾ ಬರೋಣ. ಎಷ್ಟು ಜನ ಕೆಂಪರಿವೆನ ಇಷ್ಟಪಡ್ತಾರೆ, ಇದು ಅಡುಗೆ ಮಾಡಿದಾಗ ಒಂದು ಬಣ್ಣ ಬರುತ್ತೆ ಅಂತ. ಆದರೆ ಕೆಂಪರಿವೆ ಸ್ವಲ್ಪ ಉಷ್ಣ ವಾತ ಅಂತ ಹೇಳ್ತಾರೆ. ಹಸಿರರಿವೆ ರುಚಿ ಜಾಸ್ತಿ, ಆರೋಗ್ಯಕ್ಕೂ ಒಳ್ಳೆಯದು. ಈ ಹುಳಿನ ಅನ್ನಕ್ಕೆ ಕಲಿಸ್ಕೊಬೋದು, ರೊಟ್ಟಿ ದೋಸೆಗೆ ನಂಚ್ಕೊಳ್ಳೋಕೆ ಸಹಿತ ತುಂಬ ಟೇಸ್ಟು. ಎಂಥ ಊಟ ಸೇರಿದವ್ರಿಗೆ ಸಹಿತ ಈ ಹುಳಿ ಭಾಳ ಇಷ್ಟ ಆಗುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.